ಗುರುಜಿ ನೀವು ತಿಳಿಸ್ಕೊಡ್ತಿದ್ರಿ ನಾಳೆ ಶ್ರೀರಂಗಪಟ್ಟಣದಲ್ಲಿ ಬಹಳಾನೇ ಒಂದು ವಿಶೇಷವಾದ ಸೇವೆ ಅಂಗಮುಡಿ ಸೇವೆ ಅಂತ. ಗುರುಜಿ ಪ್ರಾಯಶಃ ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ ವೈರ್ಮುಡಿ ಸೇವೆ, ರಾಜಮುಡಿ ಸೇವೆ ಅಂತ. ಯಾವುದೇ ಅಂಗಮುಡಿ ಸೇವೆ ಗುರುಜಿ, ಯಾಕಾಗಿ ಮಾಡಬೇಕು ನಾವು? ಇದರಿಂದ ನಮಗೆ ಏನೆಲ್ಲ ಪರಿಹಾರವಾಗತ್ತೆ ಈ ಸೇವೆ ಮಾಡಿಸಿದ್ರೆ? ನೋಡಿ, ಈ ರಾಜಮುಡಿ ವೈರಮುಡಿ ಅನ್ನೋದು ಮೇಲುಕೋಟೆಯ ಚೆಲುವರಾಯ ಸ್ವಾಮಿಗೆ ನಡೀತಕ್ಕಂಥದ್ದು. ಅಂತ ಒಂದು ಚೆಲುವರಾಯ ಸ್ವಾಮಿಯನ್ನ ಕೂಡ ಇದೇ ರಂಗನಾಥರ ಪೂಜೆ ಮಾಡ್ತಿದ್ರು, ಸಂಕಲ್ಪ ಮಾಡ್ಕೊಂಡಿದ್ರು. ಅದಕ್ಕೆ ಇವ್ರಿಗೂ ಅಷ್ಟೊಂದು ಶಕ್ತಿ ಇದ್ದಿದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಆ ಒಂದು ಮೇಲುಕೋಟೆಯ ಚೆಲುವರಾಯ ಸ್ವಾಮಿಯನ್ನ ಪೂಜೆ ಮಾಡ್ತಿದ್ರು. ಶ್ರೀರಾಮಚಂದ್ರ ಕೂಡ ಬಂದು ಪೂಜೆ ಮಾಡಿದ್ರು ಅನ್ನತಕ್ಕಂಥ ಒಂದು ಇತಿಹಾಸ ಹೇಳುತ್ತೆ. ಅದರ ಒಂದು ಹಿನ್ನೆಲೆಯಾಗಿ ಅವರಿಬ್ಬರಿಗೆ ವೈರಮುಡಿ ಅಂದ್ರೆ ಅದು ಕಿರೀಟ. ಇಲ್ಲಿ ಒಂದು ರೀತಿ ಅನ್ನ ಸಂತರ್ಪಣೆ, ಅಂಗ ವಸ್ತ್ರ ದಾನ ಮಾಡಿ ಭಗವಂತನಿಗೆ ಪೂರ್ಣವಾಗಿ ಇರೋರಾದ್ರೆ ಪೂರ್ತಿಯಾಗಿ ಹಾಕಿಸ್ತಾರೆ. ಭಗವಂತನಿಗೆ ವಸ್ತ್ರ ಹಾಕಿಸೋದುಂಟು? ಖಂಡಿತ ಇಲ್ಲ. ತಂದೆ ತಾಯಿಗಳ ಋಣ ತೀರಿಸೋದುಂಟು? ಖಂಡಿತ ಇಲ್ಲ. ಗುರುವಿನ ಒಂದು ದಕ್ಷಿಣೆ ತುಂಬಿಸೋದುಂಟು? ಹೇಳ್ತಾರೆ ಗುರುದಕ್ಷಿಣೆ ಕೊಡಬೇಕು ಅಂತಾರೆ. ಖಂಡಿತ ಸಾಧ್ಯವಿಲ್ಲ. ಈ ಮೂರಕ್ಕೆ ಋಣ ಕಟ್ಟಲಿಕ್ಕೆ ಆಗೋಲ್ಲ. ದೇವರಿಗೆ ಏನೇ ಮಾಡಿದ್ರು ಭಕ್ತಿಯಿಂದ, ತಂದೆ ತಾಯಿಗಳಿಗೂ ಅಷ್ಟೇ ಭಕ್ತಿಯಿಂದ ಪ್ರೀತಿಯಿಂದ. ಯಾವ ತಂದೆ ತಾಯಿ ನೋಡಿ ನಮ್ಮನ್ನು ಬೆಳೆಸ್ತಾರೆ, ಮಗ ನೋಡ್ತಿಲ್ಲ ಪರವಾಗಿಲ್ಲ ಅವನೆಲ್ಲೋ ಚೆನ್ನಾಗಿದ್ರೆ ಸಾಕು. ಗುರುಗಳು ಏನಪ್ಪಾ ನಿಮ್ಮ ಶಿಷ್ಯ ತುಂಬಾ ಹೆಸರು ಪಡೆದ್ಬಿಟ್ನಂತೆ, ಹಾಗಾಗಿದ್ದಾನಂತೆ ಹೀಗಾಗಿದ್ದಾನಂತೆ. ಇವತ್ತಿಗೂ ಅಷ್ಟೇ ನನ್ನ ಗುರುಗಳು ತುಂಬ ಹಲವಾರು ಜನ ಇದ್ದಾರೆ. ಅದರಲ್ಲಿ ಜ್ಯೋತಿಷ್ಯಕ್ಕೆ ನನಗೆ ಹಲವಾರು ಭಾಷೆ ಬರ್ಕೊಟ್ಟಂಥವರಲ್ಲಿ ಉಡುಪಿ ಕಡೆಯ ರಾಘವೇಂದ್ರ ಆಚಾರ ಅಂತಿದ್ದಾರೆ ಒಬ್ಬರು, ಕೋವೈ ಸಂತಾನಂ ಅಂತ ಈ ಒಂದು ಕೊಯಮತ್ತೂರು ಕಡೆಯಲ್ಲಿದ್ದಾರೆ, ಕೇರಳನಲ್ಲಿ ಮುತ್ತುಸ್ವಾಮಿ ನಂಬೂದಾರಿಗಳು. ಇವರು ಮೂರು ಮೊದಲ ಗುರುಗಳು. ಆಮೇಲೆ ತಮಿಳ್ನಾಡಿನಲ್ಲಿ ಇನ್ನೊಬ್ಬರು ಮುರುಗೇಶನ್ ಅಂತಕ್ಕಂಥವ್ರು ನಾಡಿ ಜ್ಯೋತಿಷ್ಯದಲ್ಲಿ. ಪ್ರತಿ ವರ್ಷ ಮೇ 15ಕ್ಕೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾನೆ. ಆ 4 ಗುರುಗಳಲ್ಲಿ ಒಬ್ಬರದ್ದು ಬರ್ಡೇ, 4 ಜನ ಸೇರಿಸಿ ಮಾತಾಡಿ ಅವ್ರ ಜೊತೆ ಒಂದು ಸಣ್ಣದಾಗಿ ಉಪಹಾರ ತಿಂದು ಬರ್ತಕ್ಕಂಥದ್ದು. ನಿಜವಾಗ್ಲೂ ಯಾವತ್ತೇನಿದ್ರು ಅವತ್ತಲ್ಲಿ ಹೋಗಿರ್ತಾನೆ. ಏನಯ್ಯ ಚೆನ್ನಾಗಿದ್ದೀಯಂತೆ, ಹೀಗಂತೆ ಹಾಗಂತೆ. ಎಷ್ಟು ಖುಷಿ ತಟ್ಟಿ ಬೆನ್ ತಟ್ಟಿ ಆ ಬೊಕ್ಸೆ ಊಟ ತಿನ್ನಿಸ್ತಾರೆ ಕೈಯಿಂದ. ಕೈ ತುತ್ತು ನಿಜವಾಗ್ಲೂ ಮರೆಯಲಾರದಂಥ ಅನುಭವ. ಅದು ಪಡ್ಕೊಂಡು ಬಂದವನಿಗಷ್ಟೇ ಯಾವ ಅಂತಸ್ತಾಗಲಿ, ಆಸ್ತಿ ಆಗಲಿ, ಅಧಿಕಾರವಾಗಲಿ ಯಾವುದರಿಂದಲೂ ಖುಷಿ ಸಿಗೋಲ್ಲ. ನಿಜವಾಗ್ಲೂ ಸರಿಯಾದ ಗುರು ಸಿಕ್ಬಿಟ್ರೆ, ಆ ಗುರುವಿಗೆ ಸರಿಯಾದ ಶಿಷ್ಯ ಸಿಕ್ಕಿಬಿಟ್ರೆ ಅದೊಂದು ಅದ್ಭುತವಾದಂಥ ಕಾಂಬಿನೇಷನ್. ದ್ರೋಣಾಚಾರ್ಯರಿಗೆ ಅರ್ಜುನ ಸಿಕ್ಕಿದಾಗೆ. ನಾನಂತೂ ಏಕಲವ್ಯ, ಅವರು ದ್ರೋಣಾಚಾರ್ಯರೇ. ನಿಜವಾಗ್ಲೂ ಅದ್ಭುತವಾದಂಥ ಗುರುಗಳು. ಅಂತ ಒಂದು ಸಂಕಲ್ಪಗಳು ಅಂತ ಹೇಳ್ತವೆ. ಸೊ ಈ ಒಂದು ಉತ್ಸವಗಳು ಹಾಗೇನೆ. ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಚೈತ್ರ ಮಾಸದಲ್ಲಿ ನಡೆಯುತ್ತೆ ಬಹು ವಿಶೇಷವಾಗಿ. ಅದರಲ್ಲೂ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಸಪ್ತಮಿಗೆ ಅವತ್ತು ಜಾರುತ್ತೆ. ಸಪ್ತಮಿಯ ದಿನದಂದು ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಆ ರಂಗನಾಥನಿಗೆ ಅಂಗಮುಡಿ ಉತ್ಸವ. ಆ ಪದ್ಮಾವತಿಗೆ, ಆ ರಂಗನಾಥನಿಗೆ ವಿಶೇಷವಾದಂಥ ಅನ್ನ ಮಾಡಿ ದಾನ ಮಾಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅನ್ನದಾನಕ್ಕಿಂತ ದೊಡ್ಡ ದಾನ ಇಲ್ಲ. ನಾವು ಇವತ್ತೇನಾದ್ರೂ ಕೇಳಿದ್ರೆ ಕಳ್ಳತನ, ಮೋಸ ಇದೆಲ್ಲ ಆರಂಭ ಆಗೋದೇ. ಈ ವಿದ್ಯೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂದ್ರೆ ಆ ಬೊಗಸೆ ಊಟಕ್ಕೆ. ಉದರ ನಿಮಿತ್ತಂ ಬಹುಕೃತ ವೇಷಂ. ಈ ವೇಷ, ಈ ಅಲಂಕಾರ, ಈ ವಿದ್ಯೆ ಎಲ್ಲ ತಿಳಿದಿರೋದು. ಆಮೇಲೆ ಮಿಕ್ಕಿದ್ದ ಅಧಿಕಾರ, ಅಂತಸ್ತು, ಆಡಂಬರಕ್ಕೆ ಮೊದಲು ಬೊಗಸೆ ಊಟ ಕೊಟ್ಟುಬಿಡ್ರೋ ಅಂತ ಹೇಳ್ತೇವೆ. ಅಂತ ರಂಗನಾಥನ ಸನ್ನಿಧಿಯಲ್ಲಿ ಆ ಭಗವಂತನ ಮುಂದುಗಡೆ ಆ ಭಗವಂತನ ಹೆಸರಿನಲ್ಲಿ ವಿಶೇಷವಾದಂಥ ಅನ್ನವನ್ನ ಮಾಡಿ ದಾನ ಮಾಡ್ತಾರೆ. ಅತಿ ಮುಖ್ಯವಾಗಿ ಅಂಗಮುಡಿ ಉತ್ಸವದ ದಿನ ಈ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಎಲ್ಲೋ ಕದಲಿಕ್ಕೆ, ಎಲ್ಲೆಲ್ಲೋ ನೋಡ್ತಿದ್ದೀವಿ, ಮಾತುಕತೆ ಆಗ್ತಿಲ್ಲ. ರಂಗನಾಥ ಅಂದ್ರೆ ಶುಕ್ರ, ಕಳತ್ರಕಾರಕ, ಕಳತ್ರ ಸ್ಥಾನ, ಕಳತ್ರಾಧಿಪತಿ ಶುಕ್ರನನ್ನ ಪ್ರಚೋದಿಸ್ತೇವೆ. ಶುಕ್ರಾಚಾರ್ಯರು ಅಂತಕ್ಕಂಥದ್ದು. ಅಂತ ಶುಕ್ರನ ಪರಿಪೂರ್ಣತೆಯನ್ನು ತುಂಬಿರ್ತಕ್ಕಂಥ ದೇವರು ಅಂದ್ರೆ ರಂಗನಾಥರು. ಅಂತ ರಂಗನಾಥನಿಗೆ ಹೋಗಿ ಪೂಜೆ ಮಾಡಿದ್ರೆ ಆ ಪದ್ಮಾವತಮ್ಮನಿಗೆ ಮೂಗುತಿ ತುಂಬಿಸ್ಕೊಟ್ರೆ, ಬಳೆ ತುಂಬಿಸ್ಕೊಟ್ರೆ, ಮಡ್ಲಕ್ಕಿ ತುಂಬಿಸ್ಕೊಟ್ರೆ, ಸೀರೆ ತುಂಬಿಸ್ಕೊಟ್ರೆ, ಚೌಕ ತುಂಬಿಸ್ಕೊಟ್ರೆ, ಅರ್ಶಿನ ಕುಂಕುಮ ಕೊಟ್ರೆ, ಅಕ್ಕಿ ಕೊಟ್ರೆ, ಬೆಲ್ಲ ಕೊಟ್ರೆ ಆ ಜಗನ್ಮಾತೆ ನಿಮಗೂ ಕೂಡ ಮೂಗುತಿ ಸೌಂದರ್ಯ ಕೊಡಿಸ್ತಾಳೆ ಅನ್ನತಕ್ಕಂಥ ಮಾತು. ಮೂಗುತಿ ಶಾಶ್ವತವಾಗಿ ನಿಮಗೆ ಆ ಒಂದು ಮಾಂಗಲ್ಯ ಪ್ರದಾಯಿನಿಯಾಗಿ ನಿಂತ್ಕೋಬೇಕು. ಅದಕ್ಕೆ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೂ ಕೂಡ ಒಂದೊಂದು ರೀತಿಯ ಖಾದ್ಯಗಳಿದೆ, ಹೂಗಳಿದೆ, ನೈವೇದ್ಯಗಳಿದೆ, ಪೂಜೆಗಳಿದೆ. ಅದನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇವತ್ತು ವಿಶೇಷವಾಗಿ ಅಂಗಮುಡಿ ಉತ್ಸವಕ್ಕೆ ವಿಶೇಷವಾಗಿ ಒಂದಷ್ಟು ತುಳಸಿಯನ್ನು ತಗೊಂಡೋಗಿ ಪೂಜೆ ಮಾಡಿ, ಆಯ್ತು ಅಂದ್ರೆ ಒಂದು ಶಲ್ಯವನ್ನು ತಗೊಂಡೋಗಿ ಪೂಜೆ ಮಾಡಿ. ಹೆಣ್ಮಕ್ಳು ಆಯ್ತು ಅಂದ್ರೆ ಆ ಒಂದು ದೇವಿ ಪದ್ಮಾವತಿಗೆ ಕಮಲ ಅಂದ್ರೆ ತುಂಬಾ ಇಷ್ಟ. ಎಲ್ಲಾದ್ರೂ ಸಿಗುತ್ತಾ ನೋಡಿ, ಸರೋವರ, ಕೊಳ, ನದಿ, ಬೋರ್ವೆಲ್ಲೇ ನೀರು ಬರ್ತಿಲ್ಲ, ನೀವು ಕಮಲಕ್ಕೆ ಹೋಗ್ಬಿಟ್ರೆ ಗುರುಗಳೇ ಅಂತ.
ಕುಂಕುಮ ತಗೊಂಡೋಗಿ ಆ ಮಹಾಶಕ್ತಿಗೆ, ಅರ್ಶಿನ ಒಂದು ಬಳೆ ತಗೊಂಡೋಗಿ, ಒಂದು 12 ಬಳೆ, 6 ಹಸಿರು ಬಳೆ ಸಪ್ರೇಟಾಗಿ ಕಟ್ಟಿಬಿಟ್ಟು ತೊಗೊಂಡೋಗಿ ಅಮ್ಮನಿಗೆ ಕೊಡಿ. ಶಕ್ತಿ ಇದ್ರೆ ಸೀರೆನೇ ಕೊಡ್ಬೋದು, ರೇಷ್ಮೆ ಸೀರೆ ಕೊಡ್ಬೋದಪ್ಪ, ನಿಮ್ಮ ಶಕ್ತಿ. ಹೋಗಿ ದರ್ಶನ ಮಾಡಿ, ಮದುವೆ ಆಗದವರಿಗೆ ಮದುವೆ ಸಂಕಲ್ಪ. ಹಾಗೆ ರಂಗನಾಥನ ನೋಡಿದಾಗ ಮಾತ್ರ ಬಿಳಿ ಕಲ್ಸಕ್ರೆ ಒಂದಷ್ಟು ಕೊಡಿ. ಆಯಿತು ಅಂದರೆ ಶುಕ್ರನ ಪ್ರಭಾವ ಅವರೇ ಬೇಳೆ ಸ್ವಲ್ಪ ಕೊಡ್ಬೋದು, ದಾನ ಮಾಡ್ಬೋದು. 6 ಪ್ರಭಾವದಲ್ಲೇ ಮಾಡಬೇಕು. 600 ಗ್ರಾಮು, 6 kg, 60 kg, 600 kg, ಈ ಥರ ನಿಮ್ಮ ಶಕ್ತಿ. ಗುರುಗಳು ಹೇಳಿದ್ರಪ್ಪ ಕೊಟ್ಬಿಡ್ಬೇಕು, ಇಷ್ಟು ಬೇಕಾದ್ರೂ ಕೊಡ್ಬೋದು, 600 ಗ್ರಾಮ್ ಕೊಡಿ. ಹಾಗೆ ಒಂದು 60 ರೂಪಾಯಿ ನಾಣ್ಯ, ಒಂದೊಂದು ನಾಣ್ಯ ಇರಬೇಕು. 60 ನಾಣ್ಯಗಳು ಇಲ್ಲ 6 ನಾಣ್ಯ ಕೊಡಿ. 1 ರೂಪಾಯಿ ನಾಣ್ಯ ಇದ್ರೂ ಸರಿ, 5 ರೂಪಾಯಿ ನಾಣ್ಯ ಇದ್ರೂ ಸರಿ, 10 ರೂಪಾಯಿ ನಾಣ್ಯ ಅನ್ನೋದು ಬಂದಿದ್ರೆ ನಂಗೆ ಗೊತ್ತಿಲ್ಲ, ಅದನ್ನು ಕೊಟ್ಟರು ಸರಿ. ಒಟ್ಟಿನಲ್ಲಿ 6 ನಾಣ್ಯ ಇರಬೇಕು, ಇಲ್ಲ 60 ನಾಣ್ಯ ಇರಬೇಕು, ಇಲ್ಲ 600 ನಾಣ್ಯ ಇರಬೇಕು. ಇದನ್ನ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ. ಇನ್ನು ಮದುವೆಯಾಗಿ ಯಾಕೋ ಗಂಡ, ಶುಕ್ರ ಅಂದ್ರೆ ಏನು? ಮಂಚ. ಇವತ್ತಿನ ಸಾಫ್ಟ್ವೇರ್ ಯುಗ, ಗಂಡ ರಾತ್ರಿ ಶಿಫ್ಟು, ಹೆಂಡತಿ ಡೇ ಶಿಫ್ಟು. ಅವನು ಬೆಳಿಗ್ಗೆ ಬರೋಷ್ಟರಲ್ಲಿ ಹೆಂಡತಿ ಡ್ಯೂಟಿಗೆ ಹೋಗಿರ್ತಾಳೆ, ಹೆಂಡತಿ ವಾಪಸ್ ಬರೋಷ್ಟರಲ್ಲಿ ಅವನು ಹೋಗಿರ್ತಾನೆ. ಮಲಗೋದು ಇಲ್ಲ, ಮಾತು ಇಲ್ಲ, ಮಲಗಿದಾಗಲೇ ಜಗಳ ಎಲ್ಲ ಶುರು ಆಗೋದು. ಗಂಡ ಹೆಂಡತಿ ಜಗಳ ತಿಂದುಕೊಂಡು ಮಲಗೋವರೆಗೂ ಅಂದರೆ ಇವತ್ತಿನ ನಾಗರಿಕತೆಯಲ್ಲಿ 90 ಭಾಗ ಜಗಳ ಶುರು ಆಗೋದೇ ಮಲಗೋ ಮನೆಯಲ್ಲಿ. ಅದಕ್ಕೆ ಡೈವರ್ಸ್ ಪ್ರಸಂಗಗಳು ಜಾಸ್ತಿ ಆಗ್ತಿದೆ. ಎಲ್ಲೋ ಅನುರಾಗ ಇಲ್ಲ, ಎಲ್ಲೋ ಇನ್ನೊಂದು ಮಗದೊಂದು ಏನೇನೋ ಆಸೆ. ಕಟ್ಕೊಂಡಿರೋ ಹೆಂಡತಿ ನೋಡ್ತಿಲ್ಲ, ಇಲ್ಲ ಆ ಒಂದು ಆಸರೆ ಆಗಿರ್ತಕ್ಕಂಥ ಗಂಡನ ಕಡೆ ನೋಡ್ತಿಲ್ಲ. ಒಂದು ನಿಯಮ ಇದೆ, ಯಾವಾಗಲೂ ಹೇಳ್ತಿರ್ತೇನೆ, ಆಸರೆಯಾಗದ ಗಂಡ, ಮಂತ್ರಿಯಾಗದ ಹೆಂಡತಿ, ದಾರಿ ತೋರಿಸದ ಗುರು, ಗುರುಮಘಾತಕತನ ಮಾಡಿದಂಥ ಸ್ನೇಹಿತ, ಮಂತ್ರಿಯಾಗದ ಹೆಂಡತಿ, ದಾರಿ ತಪ್ಪಿದ ತಾಯಿ. ಆ ಭಾಷೆ ಬಳಸಬಾರ್ದು, ಬೇರೆ ಏನೋ ಬರುತ್ತೆ. ದಾರಿ ತಪ್ಪಿದ ತಾಯಿ, ಸಾಲ ಮಾಡಿದ ತಂದೆ. ಇವರು ನಿಮ್ಗೆ ಎಷ್ಟೇ ಒಳ್ಳೇದು ಮಾಡಿದ್ರು ನಿಮ್ಮ ಜೊತೆಲಿದ್ರೆ ಅವ್ರನ್ನ ಬಿಟ್ಬಿಡ್ಬೇಕು, ನೀವು ಇರಬಾರ್ದು. ಆಸರೆ ಆಗದ ಗಂಡ, ಅದ್ರ ಬಗ್ಗೆ ಹೇಳ್ತೇನೆ. ಆದರೆ ಒಂದೇ ಒಂದು ಟಿಪ್ಸ್ ಕೊಟ್ಬಿಡ್ತೀನಿ ಅಂಗಮುಡಿ ಉತ್ಸವಕ್ಕೆ. ಅವನು ನೆರಳಾಗಿರಬೇಕು. ಅವನ ನೆರಳಲ್ಲಿ ನಾನು ಅಂತ ಹೆಣ್ಣುಜೀವ ಬಯಸ್ತಿರ್ತಾವಳು, ಇನ್ನೇನು ಬಯಸೋದಿಲ್ಲ. ಬೊಗ್ಸೆ ಊಟ, ಬೊಗ್ಸೆ ಪ್ರೀತಿ, ನಿನ್ನ ಮಕ್ಕಳ ತಾಯಿ, ನಿನ್ನ 4 ಗೋಡೆಗೆ ನಾನು ರಕ್ಷೆ ಆಗಿ ನಿಂತ್ಕೋತೀನಿ, ನಿನ್ನ ಮಾನ ಆಸ್ತಿ. ನಮ್ಮ ಆಸ್ತಿನೆಲ್ಲ ಅವಳೇ ಕಾಯೋದು. ನಾವು ಬೆಳಿಗ್ಗೆ ಹೋಗಿರ್ತೀವಿ ಡ್ಯೂಟಿಗೆ, ರಾತ್ರಿನೇ ಬರೋದು. ಮನೇಲಿ ಒಡವೆ ಪಾತ್ರೆ ಎಲ್ಲ ತೊಗೊಂಡೋಗಿ ಯಾರಿಗೋ ಕೊಟ್ಬಿಟ್ಲು, ಹೋಗ್ಬಿಟ್ಲು ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ದೇಹನೂ ಅನುರಾಗವಿಲ್ಲ, ಮನಸ್ಸಲ್ಲಂತೂ ಒಂದು ಪ್ರೀತಿನೂ ಇಲ್ಲ, ಇನ್ಯಾವ ಪುರುಷಾರ್ಥಕ್ಕೇನೋ ಒಂದು ಭಾವ ಬರುತ್ತೆ, ಹೌದಲ್ವಾ? ಅಂಥ ದೋಷ ಇರೋರು ಕೂಡ ಅಂಗಮುಡಿ ಉತ್ಸವಕ್ಕೆ ಹೋಗಿ. ಎಷ್ಟೇ ಆದರೂ ಗಂಡ ಹೆಂಡತಿ ಅಲ್ವಾ, ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ನಿಮ್ಮ ಊರು ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಹೌದಲ್ವೋ? ಒಂದ್ಸಲಿ ಪ್ರಯತ್ನ ಮಾಡಿ. ನಾಳೆ 28 ತುಂಬಾ ವಿಶೇಷ.